ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ GDS ರಿಕ್ವೈರ್ಮೆಂಟ್ 2025 ಅಂದರೆ ಡಕ್ ಸೇವಾ ಅಂದರೆ ಅಂಚೆ ಸೇವೆ. ಇದರಲ್ಲಿ ಅಪ್ಲಿಕೇಶನ್ ಅಂದರೆ ನಿಮ್ಮದು ಫಾರಂ ಫಿಲಪ್ ಯಾವ ರೀತಿ ಮಾಡೋದು, ಮತ್ತು ಇದರಲ್ಲಿ ನೋಟಿಫಿಕೇಶನ್ ಬಗ್ಗೆ, ಮತ್ತು ನಿಮ್ಮ ಇದರಲ್ಲಿ ಎಲಿಜಿಬಿಲಿಟಿ, ಮತ್ತು ಇದರಲ್ಲಿ ಸ್ಯಾಲರಿ ಪ್ಯಾಕೇಜ್ ಎಷ್ಟೆಲ್ಲ ಇದೆ, ಮತ್ತು ಇದನ್ನು ಅಪ್ಲೈ ಮಾಡಿದ್ರೆ ಕೊನೆ ದಿನಾಂಕ ಯಾವ ರೀತಿ ಇದೆ, ಮತ್ತು ಯಾವಾಗ ನೀವು ಅಪ್ಲೈ ಮಾಡಬಹುದು ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿಕೊಡ್ಬೋದು. ಆದರೆ ಒಂದು ಮುಖ್ಯ ಸೂಚನೆ, ನೀವು ಇದರಲ್ಲಿ ತಕ್ಷಣವೇ ಅಪ್ಲೈ ಮಾಡೋದಾದರೆ ನಿಮಗೆ ತುಂಬ ಒಳ್ಳೆಯದು, ಯಾಕೆಂದರೆ ಕಾಂಪಿಟೇಷನ್ ತುಂಬ ಇರುತ್ತೆ. ಹಾಗಾಗಿ ನೀವು ತಕ್ಷಣವೇ ಅಪ್ಲೈ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಕೆಲಸ ಸಿಗುವಂಥ ಚಾನ್ಸು ತುಂಬ ಸುಲಭವಾಗಿರ್ತದೆ. ಓಕೆ, ಇದರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಹೇಳ್ತಿದ್ದೀನಿ. ರಿಕ್ವೈರ್ಮೆಂಟ್ ಇದು 2025ರಲ್ಲಿ ಓಪನ್ ಆಗಿದೆ, ಮತ್ತು ಇದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಇಂದ ಇದರಲ್ಲಿ ಇದೆ. ಡಿಪಾರ್ಟ್ಮೆಂಟ್ ಇಂಡಿಯನ್ ಪೋಸ್ಟ್ ಆಫೀಸು. ಹಾಗೆ ಪೋಸ್ಟ್ ನೇಮ್ ಇದೆಯಲ್ಲ, ಗ್ರಾಮೀಣ ಡಕ್ ಸೇವಾ. ಡಕ್ ಸೇವಾ ಅಂದ್ರೆ ನಿಮ್ಗೆ ಇದು ಗೊತ್ತಿರ್ಬೋದು, ನಿಮ್ಮ ಮನೆ ಮನೆಗೆ ಬಂದು ಪೋಸ್ಟ್ ಆಫೀಸ್ಗಳು ಪೋಸ್ಟ್ ಅನ್ನು ತಲುಪಿಸ್ತಾರಲ್ಲ, ಇದೇ ಕೆಲಸ. ಓಕೆ, ಹಾಗೆ ಇದರಲ್ಲಿ ನಿಮ್ದು ಆಲ್ರೆಡಿ ನಾನು ಹೇಳಿದ್ದೀನಿ, ಡೆಲಿವರಿ ಮೇಲ್ಸ್ ಮತ್ತೆ ಪಾರ್ಸೆಲ್ ಅನ್ನ ರೂರಲ್ ಏರಿಯಾದಲ್ಲಿ ತಲುಪಿಸುವಂತ ಕೆಲಸ. ಓಕೆ, ಹಾಗೆ ಇದರಲ್ಲಿ ಏಜ್ ಲಿಮಿಟ್ ಇದೆಯಲ್ಲ, 18ರಿಂದ 27 ವರ್ಷದವರು ಇದರಲ್ಲಿ ಅಪ್ಲೈ ಮಾಡಬಹುದು. ಮತ್ತೆ ಕ್ವಾಲಿಫಿಕೇಶನ್ ಇದೆಯಲ್ಲ, 10ನೇ ಕ್ಲಾಸ್ ಪಾಸ್ ಆಗಿರ್ಲೇಬೇಕು. ಓಕೆ, ಹಾಗೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಇದು ಮ್ಯಾಟ್ರಿಕ್ ಎಕ್ಸಾಮಿನೇಷನ್ ನಡೆಯುತ್ತೆ, ಅದರಿಂದ ನಿಮ್ದು ಸೆಲೆಕ್ಷನ್ ಮಾಡಲಾಗುತ್ತೆ. ಹಾಗೆ ನಿಮ್ಮ ಸ್ಯಾಲರಿ ಪ್ಯಾಕೇಜು 12,000ದಿಂದ 30,000 ತನಕ ಇದರಲ್ಲಿ ಸ್ಯಾಲರಿ ಪ್ಯಾಕೇಜಸ್ ಅವೈಲೇಬಿಲಿಟಿ ಇದೆ. ಓಕೆ, ಹಾಗೆ ನೀವು ಅಪ್ಲಿಕೇಶನ್ ಫಾರಂ ಅಂತ ಚಾರ್ಜಸ್ ಮಾಡ್ತಿದ್ದಾರೆ. ಇದರಲ್ಲಿ ಜನರಲ್ ಮತ್ತೆ OBC ಇದಾರಲ್ಲ, ಇವರು 100 ರೂಪೀಸ್ ಪೇ ಮಾಡಬೇಕು. ಹಾಗೆ SC ST ಇದರಲ್ಲಿ ಪೇ ಮಾಡುವಂತ ಅಗತ್ಯನೇ ಇಲ್ಲ, ಫ್ರೀಯಾಗಿ ಅಪ್ಲೈ ಮಾಡಬಹುದು. ಓಕೆ, ಹಾಗೆ ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದ್ದೀನಿ, 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಮತ್ತೆ ನೀವು ರೂರಲ್ ಏರಿಯಾ ಅಂದ್ರೆ ನಿಮ್ಮ ಏರಿಯಾದ ಹತ್ತಿರದ ಏರಿಯಾದ ಭಾಷೆಯನ್ನು ತಿಳ್ಕೊಂಡಿರ್ಬೇಕು, ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಆ ಏಜ್ ಲಿಮಿಟ್ ನಾವು ಆಲ್ರೆಡಿ ಹೇಳಿದ್ದೀನಿ, 18ರಿಂದ 27 ಅಂತ ಹೇಳಿದ್ದೀನಿ. ಓಕೆ, ಇದರಲ್ಲಿ ಅಪ್ಲೈ ಮಾಡುವಂತವ್ರು ಆಲ್ ನ್ಯಾಷನಲ್ ಇಂಡಿಯನ್ ಅಂದ್ರೆ ನ್ಯಾಷನಲ್ ಇಂಡಿಯನ್, ಆಲ್ ಮೇಲ್ ಫಿಮೇಲ್ ಇದರಲ್ಲಿ ಅಪ್ಲೈ ಮಾಡಬಹುದು, ಯಾವುದೇ ರೀತಿಯ ತಕರಾರಿಲ್ಲ. ಓಕೆ, ಸ್ಕ್ರೋಲ್ ಮಾಡಿದ್ರೆ ನೀವು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲನೂ ಯಾವ ರೀತಿ ರಿಜಿಸ್ಟರ್ ಮಾಡೋದು, ಅಪ್ಲೈ ಮಾಡೋದು ಎಲ್ಲನೂ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ನೀವು ಇದನ್ನು ರೀಡ್ ಮಾಡಬಹುದು. ಓಕೆ, ಹಾಗೆ ನಿಮ್ಗೆ ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅಂತ ಕೊಟ್ಟಿದ್ದೀನಿ, ಇದನ್ನ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಹಾಗೆ ನೀವು ಅಫಿಷಿಯಲ್ ವೆಬ್ಸೈಟ್ಗೂ ವಿಸಿಟ್ ಮಾಡಬಹುದು. ಓಕೆ, ನಾನು ಲಿಂಕ್ ಅನ್ನು ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಲಿಂಕ್ ಅನ್ನು ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ. ಇಲ್ಲಿ ನಿಮ್ಮ ಸ್ಟೇಟ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೋಡಬಹುದು ನಿಮ್ಮ ಏರಿಯಾನ ಸೆಲೆಕ್ಟ್ ಮಾಡಿ ಆ ಏರಿಯಾದ ಮೇಲೆ ನೀವು ಅಪ್ಲೈ ಮಾಡಬಹುದು. ಓಕೆ, ನಿಮ್ದು ಇಂಡಿಯನ್ ಪೋಸ್ಟ್ ಅದು ಅಫಿಷಿಯಲ್ ವೆಬ್ಸೈಟ್. ಈ ವೆಬ್ಸೈಟ್ ಅಲ್ಲಿ ನೀವು ಡೀಟೇಲ್ಸ್ ಆಗಿ ಇಲ್ಲಿ ಸ್ಟಡಿ ಮಾಡಬಹುದು, ನಂತರ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಹಾಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಮತ್ತೆ ಲಿಂಕ್ ಇದೆಯಲ್ಲ, ಅದು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಪಿನ್ ಮಾಡ್ತೇನೆ. ಓಕೆ, ಅಲ್ಲಿಂದ ನೀವು ನೇರವಾಗಿ ಜಾಯಿನ್ ಮಾಡಬಹುದು. ನಾನು ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿಂದ ನೀವು ಜಾಯಿನ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.